ನಮಸ್ಕಾರ ಸ್ನೇಹಿತರೆ, ರಾಜ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಈ ಸ್ಟ್ಯಾಂಪ್ ಏನಾದರೂ ಹುಡುಕ್ತಾ ಇದ್ರಿ ಅಂತಂದರೆ ಅಂದರೆ ಸ್ಟ್ಯಾಂಪ್ ಪೇಪರನ್ನು ಹೋಗ್ಬಿಟ್ಟು ನೀವು ಏನಾದರೂ ಬೇಕಾಗಿತ್ತು. ಅಗ್ರಿಮೆಂಟಿಗೆ ಆಗಿರ್ಬೋದು, ಯಾವುದಕ್ಕೆ ಒಂದು ಸ್ಟ್ಯಾಂಪ್ ಬೇಕೇ ಬೇಕಾಗುತ್ತೆ ಪೇಪರ್. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಯಾವುದಾದ್ರೂ ಒಂದು ಏಜೆನ್ಸಿಗೆ ಹೋಗ್ಬಿಟ್ಟು ನಾವು ತೊಗೋಬೇಕಾಗತ್ತೆ. ಬಟ್ ಇವಾಗ ಏನಂತಂದರೆ ನಾವು ಆನ್ಲೈನಲ್ಲೇ ಈ ಸ್ಟ್ಯಾಂಪನ್ನು ತೊಗೋಬೋದು. ಯಾವ ಥರ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಏನು ಮಾಡಿ ಅಂತಂದರೆ ಕಾವೇರಿ ಆನ್ಲೈನ್ ಸರ್ವಿಸಸನ್ನು ಓಪನ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಲಾಗಿನ್ ಆದ್ರಪ್ಪ ಅಂತಂದರೆ ನಿಮ್ಗೆ ನೋಡ್ಬೋದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಇಲ್ಲಿ ನಿಮಗೆ ಡಿಜಿಟಲ್ ಇ ಸ್ಟ್ಯಾಂಪ್ ಅಂತ ಬರುತ್ತೆ, ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ, ಅದನ್ನು ಓದ್ಕೋಬೇಕು. ಅಟ್ ಪರ್ಸನಲ್ ಡಿಜಿಟಲ್ ಇ ಸ್ಟಾಂಪ್ ಈಸ್ ಅವೈಲಬಲ್ ಓನ್ಲಿ ಫಾರ್ ನಾನ್ ಕಂಪಲ್ಸರಿ ರಿಜಿಸ್ಟೇಬಲ್ ಡಾಕ್ಯುಮೆಂಟ್ಸ್. ಯಾವುದು ರಿಜಿಸ್ಟೇಬಲ್ ಡಾಕ್ಯುಮೆಂಟ್ ಇಲ್ಲ ನೋಡಿ, ಅದಕ್ಕೆ ಮಾತ್ರ ಇವಾಗ ಕೊಟ್ಟಿದ್ದಾರೆ. ಫಾರ್ ಕಂಪಲ್ಸರಿ ರಿಜಿಸ್ಟೇಬಲ್ ಡಾಕ್ಯುಮೆಂಟ್ಸ್, ಸೇಲ್, ಟ್ರಾನ್ಸ್ಫರ್, ಗಿಫ್ಟ್ ಎಟ್ಸೆಟ್ರಾ, ಕ್ಲಿಕ್ ಹೇರ್ ಅಂತ ಕೊಟ್ಟಿದ್ದಾನೆ. ಅದು ಹೊರಗಡೆ ಹೋಗುತ್ತೆ. ಎನಿವನ್ ಕ್ಯಾನ್ ಎಂಟರ್ ಡಾಕ್ಯುಮೆಂಟ್ ಆ್ಯಂಡ್ ಪಾರ್ಟಿ ಆ್ಯಂಡ್ ಅದರ್ ಡೀಟೇಲ್ಸ್ ಆ್ಯಂಡ್ ಪ್ರಿಂಟ್ ಹೀಸ್ ಹರ್ ಡಿಜಿಟಲ್ ಇ ಸ್ಟ್ಯಾಂಪ್ ಬೈ ಮೇಕಿಂಗ್ ಆನ್ಲೈನ್ ಪೇಮೆಂಟ್. ನೀವು ಈಸಿಯಾಗಿ ಡಿಜಿಟಲ್ ಒಂದು ಸ್ಟ್ಯಾಂಪ್ ಏನಿರುತ್ತೆ ಅದನ್ನು ನೀವು ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಈಸಿಯಾಗಿ ಪ್ರಿಂಟ್ ಹಾಕೋಬಹುದು. ಡಿಜಿಟಲ್ ಇ ಸ್ಟ್ಯಾಂಪ್ ಮಸ್ಟ್ ಬಿ ಡಿಜಿಟಲಿ ಸೈನ್ಡ್ ಬೈ ಪಾರ್ಟೀಸ್, ಬಿ ರೆಡಿ ವಿತ್ ಆಧಾರ್ ಆರ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಇದೇನಂತಂದರೆ ಡಿಜಿಟಲ್ ಒಂದು ಇರೋದ್ರಿಂದ ಇದೇನಾಗುತ್ತೆ ಅಂತಂದರೆ ಈ ಸೈನು ಆಧಾರಿಂದ ಆಗುತ್ತೆ. ಕಂಪಲ್ಸರಿಯಾಗಿ ಆಧಾರ್ ಇರಲೇಬೇಕು. ನೋಟ್ ಏನೋ ಕೊಟ್ಟಿದ್ದಾನೆ, ಡಿಜಿಟಲ್ ಇ ಸ್ಟ್ಯಾಂಪ್ ಒನ್ಸ್ ಜನರೇಟೆಡ್ ವಿತ್ ಪೇಮೆಂಟ್ ದೆನ್ ಪೇಮೆಂಟ್ ಈಸ್ ನಾಟ್ ರಿಪೇಬಲ್. ಒಂದ್ಸರಿ ನೀವು ಪೇಮೆಂಟ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪೇಮೆಂಟ್ ರಿಫಂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಕಂಪ್ಲೀಟಾಗಿ ಓದ್ಕೊಂಡು ಆಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಶುರು ಆಗುತ್ತೆ ಅಪ್ಲಿಕೇಶನ್. ಸೆಲೆಕ್ಟ್ ಆರ್ಟಿಕಲ್ ಆ್ಯಂಡ್ ಸಬ್ ಆರ್ಟಿಕಲ್. ನೇಚರ್ ಆಫ್ ದ ಡಾಕ್ಯುಮೆಂಟ್, ನಿಮಗೆ ಯಾವುದಕ್ಕೆ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಿಂಪಲ್ ಆಗಿ ಲೀಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಲೀಸಲ್ಲಿ ಬೇರೆ 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 ಆಪ್ಷನ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ನೀವು ಯಾವುದಕ್ಕೋಸ್ಕರ ಹಾಕ್ತಾ ಇರ್ತೀರ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ. ಸೇವ್ ಆ್ಯಂಡ್ ಕಂಟಿನ್ಯೂ ಆದಮೇಲೆ ನಿಮಗೆ ಇಲ್ಲಿ ಪಾರ್ಟಿ ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ಬರುತ್ತೆ. ನೋಡ್ಬೋದು ಪಾರ್ಟಿ ಡೀಟೇಲ್ಸ್ ಕಂಪ್ಲೀಟಾಗಿ ನೀವು ಎಂಟ್ರಿ ಮಾಡ್ಬೋದು. ಫಸ್ಟ್ ಪಾರ್ಟಿ ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಕೊಡಿ. ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ಬೋದು ಶ್ರೀ. ಆಧಾರ್ ಅಂತಂದರೆ ಆಧಾರನ ವೆರಿಫೈ ಮಾಡಬೇಕು. ವೆರಿಫೈ ಆದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು OTP ಎಲ್ಲ ಕೇಳುತ್ತೆ. ಕಂಪ್ಲೀಟಾಗಿ ಹಾಕಿ ಈ ಸೈನ್ ಆದಮೇಲೆ ನಿಮ್ಮ ಇಲ್ಲಿ ಡೀಟೇಲ್ಸ್ ಆಟೋಮೆಟಿಕಲಿ ಬರುತ್ತೆ. ಬಂದಿಲ್ಲ ಅಂತಂದರೆ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಿ ಆ್ಯಸ್ ಪರ್ ಆಧಾರ್ ಕಾರ್ಡ್. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಂಡ್ ಟು OTP ಮೇಲೆ ಕ್ಲಿಕ್ ಮಾಡಿ, ಅದರ OTP ಬರುತ್ತೆ, ಹಾಕ್ಬಿಡಿ. ನೆಕ್ಸ್ಟು ಅಡ್ರೆಸ್ಸು ಪಿನ್ ಕೋಡ್ ಹಾಕ್ಬಿಟ್ಟು ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ. ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಮತ್ತೆ ಇಲ್ಲಿ ಸೆಕೆಂಡ್ ಪಾರ್ಟಿಯನ್ನು ಕ್ಲಿಕ್ ಮಾಡಿ. ಸೆಕೆಂಡ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅವ್ರದ್ದು ಆಧಾರು ಅದು ಇದೆಲ್ಲ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಿ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಆಗಿ ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಬರುತ್ತೆ. ಇಲ್ಲಿ ಫೀ ಕ್ಯಾಲ್ಕುಲೇಷನ್ ಆಗುತ್ತೆ. ಫೀ ಕ್ಯಾಲ್ಕುಲೇಷನ್ ಎಲ್ಲ ಕಂಪ್ಲೀಟಾಗಿ ಏನೇನಿದೆ ಎಲ್ಲ ಕಂಪ್ಲೀಟಾಗಿ ಮಾಡಿ ಅದಾದ ಮೇಲೆ ಪ್ರಿವ್ಯೂ ಬರುತ್ತೆ ನಿಮಗೆ. ಪ್ರಿವ್ಯೂ ಮಾಡಿ. ಪ್ರಿವ್ಯೂಲ್ಲಿ ಕಂಪ್ಲೀಟಾಗಿ ಕರೆಕ್ಟ್ ಆಗಿತ್ತಂತಂದರೆ ಪೇಮೆಂಟ್ ಆಗುತ್ತೆ. ಅದನ್ನು ಡಾಕ್ಯುಮೆಂಟನ್ನು ಜನ್ರೇಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಜನ್ರೇಟ್ ಆದಮೇಲೆ ಈ ಸೈನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ನೀವು ಈಸಿಯಾಗಿ ಪ್ರಿಂಟ್ ಹಾಕೋಬೋದು. ಈ ರೀತಿ ನೀವೇನು ಮಾಡೋದಪ್ಪ ಅಂತಂದರೆ ಅಪ್ಲಿಕೇಶನ್ಸನ್ನು ಹಾಕಬಹುದು ಯಾವುದಕ್ಕೆ, ಈ ಸ್ಟ್ಯಾಂಪಿಗೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.